ಚಿತ್ರ, ಯು ಆರ್ ರಿಯಲಿ ಬ್ರಿಲಿಯಂಟ್ ಗರ್ಲ್. ಆದರ್ಶ ಪತ್ನಿಯಾಗಿರೋ ನಿನ್ನಲ್ಲಿ ಇಷ್ಟೊಂದು ಸಂಕೋಚ ತುಂಬಿರುತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಯೋಚಿಸಿರ್ಲಿಲ್ಲ. ಚಿತ್ರ, ರವಿ ಜೊತೆ ನೀನು ನಿಜವಾಗ್ಲೂ ಸುಖವಾಗಿದೆಯಾ? ಅವನ್ ನಿನ್ನ ಪ್ರೀತಿಸ್ತಾನ? ಹೇಳು ಚಿತ್ರ, ರವಿ ನಿನ್ನ ಪ್ರೀತಿಸ್ತಾನ? ನೀನ್ ರವಿನ್ ಪ್ರೀತಿಸ್ತೀಯಾ? ಪ್ರೀತಿಸ್ತೀನಿ. ಮತ್ತೆ ಈ ರಾಧಾಂತಲ ಯಾಕೆ ನಡೀತು? ಮದುವೆ ಆಗಿ 1 ತಿಂಗಳು ಮುಂಚೆನೆ ರವಿ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಕ್ ಹೋದ ಅಂದ್ರೆ ಇದರ ಅರ್ಥ ಏನು? ನಿಂತ್ಕೋ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನಗೂ ರವಿಗೂ ನಡುವೆ ಇರುವ ಸಮಸ್ಯೆ ಯಾವುದು? ವಾಟ್ಸ್ ಯೋರ್ ಪ್ರಾಬ್ಲಮ್? ಏನು ಸಮಸ್ಯೆ ಇಲ್ಲ. ಸುಳ್ಳು. ನೀ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ. ರವಿ ಎಂತ ಸ್ವಭಾವದವನು ಅಂತ ನನಗೆ ಚೆನ್ನಾಗಿ ಗೊತ್ತು. ತನಗೆ ಸಂಬಂಧ ಇಲ್ದಿರೋ ಹೆಣ್ಣನ್ನ ಕಣ್ಣೆತ್ತು ಕೂಡ ನೋಡ್ದವನಲ್ಲ ಅವನು. ಅಂತವನು ಮದುವೆ ಆದ್ಮೇಲೆ, ಅದು ನಿನ್ನಂತ ಹೆಣ್ಣಿನ ಮದುವೆ ಆದ್ಮೇಲೆ ಪರಸ್ತ್ರೀನ ಬಯಸೋ ಹೆಲಫಂಗ ಆದ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಈಗ್ಲಾದ್ರೂ ನಿಜ ಹೇಳು, ನಿನಗೂ ರವಿಗೂ ಏನ್ ಪ್ರಾಬ್ಲಮ್? ನಾನೇನ್ ಬೇರೆಯವಳ? ನಿನ್ನ ಅತ್ತಿಗೆ. ನೋಡು, ನಾನೊಬ್ಳು ಸೈಕಾಟ್ರಿಸ್ಟ್. ಐ ಕ್ಯಾನ್ ಹೆಲ್ಪ್ ಯು. ನಾವಿಬ್ರು ಚೆನ್ನಾಗಿದ್ದೀವಿ. ಮತ್ತೆ ನೀನು ಸುಳ್ಳು ಹೇಳ್ತಿದ್ಯಾ? ಚಿತ್ರ, ನೀನ್ ಸುಳ್ಳು ಹೇಳ್ಬೋದು, ನಿನ್ ಡೈರಿ ಸುಳ್ಳು ಹೇಳಲ್ಲ. ಸತ್ಯನ ನೀನ್ ಮುಚ್ಚಿಡ್ತಾ ಇದೀಯಾ. ಸತ್ಯನ ಮುಚ್ಚಿರೋ ಅಧಿಕಾರ ನಿನ್ಗಿರಬಹುದು, ಆದ್ರೆ ರವಿಗೆ ನಿನ್ ದೇಹ ನಿರಾಕರಿಸಿ ಅವನ ಬಾಳನ್ನೇ ದುರಂತಕ್ಕೆ ತಳ್ಳೋ ಅಧಿಕಾರ ಮಾತ್ರ ನಿನಗಿಲ್ಲ. ರವಿ ತುಂಬಾ ಒಳ್ಳೆಯವನು, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾನೆ. ಇದೇ ಅಮೆರಿಕದಲ್ಲಾಗಿದ್ದಿದ್ರೆ ನಿನ್ನಂತ ಹೆಣ್ಣನ್ನು ಕಟ್ಕೊಂಡಿರೋನು ಅವಳಿಗೆ ಯಾವತ್ತೋ ಡೈವರ್ಸ್ ಮಾಡಿ ಬೇರೆ ಹೆಣ್ಣನ್ ಮದುವೆ ಆಗ್ತಿದ್ದ. ರವಿ ತುಂಬಾ ಒಳ್ಳೆಯವನು, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾನೆ. ಇದೇ ಅಮೆರಿಕದಲ್ಲಾಗಿದ್ದಿದ್ರೆ ನಿನ್ನಂತ ಹೆಣ್ಣನ್ನು ಕಟ್ಕೊಂಡಿರೋನು ಅವಳಿಗೆ ಯಾವತ್ತೋ ಡೈವರ್ಸ್ ಮಾಡಿ ಬೇರೆ ಹೆಣ್ಣನ್ ಮದುವೆ ಆಗ್ತಿದ್ದ. ಸತ್ಯನ ಮುಚ್ಚಿರೋ ಅಧಿಕಾರ ನಿನಗಿರಬಹುದು, ಆದ್ರೆ ರವಿಗೆ ನಿನ್ ದೇಹ ನಿರಾಕರಿಸಿ ಅವನ ಬಾಳನ್ನೇ ದುರಂತಕ್ಕೆ ತಳ್ಳೋ ಅಧಿಕಾರ ಮಾತ್ರ ನಿನಗಿಲ್ಲ. ಒರ್ಸ್ಕೋ. ಸಾಯ್ತಾಳಂತೆ. ಸಾಯಕ್ ಬಯಸೋರು ಹೇಡಿಗಳು. ಬಾಳಿನ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಗೆಲ್ಬೇಕು, ಅದು ಜೀವನ. ರವಿ, ಶಾಲು, ಅದು ಡೋಂಟ್ ವರಿ, ನನಗೆಲ್ಲ ಅರ್ಥ ಆಯ್ತು. ಪ್ಲೀಸ್ ಇದ್ರ ಬಗ್ಗೆ ಯಾರು ಹೇಳ್ಬೇಡ. ನಾನು ಇದನ್ನು ಯಾರ ಹತ್ರನೂ ಹೇಳಲ್ಲ, ಆದ್ರೆ ಚಿತ್ರನ ಈ ಸಂಕಟದಿಂದ ಪಾರ್ ಮಾಡಲೇಬೇಕು.